ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಈ ದೇಹದಲ್ಲಿ ಉಸಿರೇ ಶಾಶ್ವತವಲ್ಲ, ಆದರೆ ಜೀವನವಿಡೀ ಆಸೆಗಳ ಹಿಂದೆ ಬಿದ್ದು ಎಲ್ಲವೂ ಪಡೆಯಲು ಹಂಬಲಿಸ್ತೇವೆ. ಈ ಜೀವನವೊಂದು ಪ್ರಯಾಣ ಅಷ್ಟೇ. ನಮ್ಮ ತಾಣಗಳು ಬಂದ ಮೇಲೆ ಇಳಿದುಕೊಳ್ಬೇಕಷ್ಟೇ. ಜರುಗುವ ಘಟನೆಗಳಿಗೆಲ್ಲ ನಾವು ಕಾರಣ ಹುಡುಕುತ್ತಾ ವಿಶ್ಲೇಷಿಸುತ್ತಾ ಕೂರುವ ಬದಲು ಅವುಗಳಿಂದ ಆಗುವ ಪರಿಣಾಮಗಳನ್ನು ಯೋಗ್ಯವಾಗಿ ಎದುರಿಸುವ ಮನಸ್ಥಿತಿಯನ್ನ ನಾವು ಬೆಳೆಸಿಕೊಂಡರೆ ನಮ್ಮ ಬದುಕಿನಲ್ಲಿ ಯಾವ ಸಮಸ್ಯೆಗಳು ಇರೋದಿಲ್ಲ. ಜೀವನ ಎಂದರೆ ಏಳು ಬೀಳಿನ ಏಣಿಯಾಟ. ಜೀವನದಲ್ಲಿ ಎದುರಾಗುವ ಭಾರಿ ಹೊಡೆತಗಳಿಗೆ ಎದೆಗುಂದದೆ ಅವುಗಳನ್ನು ಮೆಟ್ಟಿ ನಿಂತರೆ ಯಶಸ್ಸು ಖಂಡಿತ. ಎಲ್ಲರೂ ಮೆಚ್ಚುವಂತೆ ಬದುಕಬಾರ್ದು. ಕಾರಣ ಎಲ್ಲರೂ ಯಾವಾಗ ಬೇಕಾದರೂ ಬದಲಾಗಬಹುದು. ಮನಸ್ಸಿಗೆ ಮೆಚ್ಚುವಂತೆ ಬದುಕಬೇಕು. ಜೀವನದಲ್ಲಿ ಕೆಟ್ಟದಾಗಿ ನಿಂದಿಸುವವರ ಬಗ್ಗೆ ಚಿಂತೆ ಏಕೆ? ಅದನ್ನು ನೋಡಿಕೊಳ್ಳಲು ಭಗವಂತ ಜೊತೆಗಿರುವಾಗ ಆಡಿಕೊಳ್ಳುವವರಿಗೆ ನಗುವಿನಿಂದಲೇ ಉತ್ತರ ನೀಡಿ ಮೌನವಾಗಿರಿ. ಅಂಥವರಿಗೆ ತಿರುಗೇಟು ಭಗವಂತ ಸಮಯಕ್ಕೆ ತಕ್ಕಂತೆ ಕೊಟ್ಟೇ ಕೊಡ್ತಾನೆ. ಒಂದು ಪೆನ್ನು ತಪ್ಪನ್ನ ಮಾಡ್ಬೋದು, ಆದರೆ ಒಂದು ಪೆನ್ಸಿಲ್ ತಪ್ಪನ್ನ ಮಾಡಲಾರದು. ಯಾಕಂದ್ರೆ ಪೆನ್ಸಿಲಿನ ಹಿಂದೆ ಅದರ ಗೆಳೆಯ ರಬ್ಬರ್ ಎಂಬವನಿರ್ತಾನೆ. ಅಂದ್ರೆ ಎಲ್ಲಿಯವರೆಗೆ ಒಬ್ಬ ನಿಜವಾದ ಗೆಳೆಯನು ನಿಮ್ಮ ಜೊತೆಗೆ ಇರ್ತಾನೋ ಅಲ್ಲಿ ನಿಮ್ಮ ಬದುಕಿನ ತಪ್ಪುಗಳನ್ನು ಅಳಿಸಿ ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿಸಬಹುದು. ಆದ್ರಿಂದ ನಿಜವಾದ ಮತ್ತು ಉತ್ತಮ ಗೆಳೆಯರನ್ನ ಸಂಪಾದಿಸಿಕೊಳ್ಳಿ. ಬದುಕಲ್ಲಿ ಯಾರು ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ. ಯಾರನ್ನು ಕಡೆಗಣಿಸಬಾರ್ದು ಅಥವಾ ಅಟ್ಟಕ್ಕೇರಿಸಬಾರ್ದು. ಕೆಲವರಿಗೆ ಅವಕಾಶ ಸಿಗ್ಬೋದು, ಮತ್ತೆ ಕೆಲವರಿಗೆ ಅದೃಷ್ಟ ಒಲಿಬಹುದು. ಕಾಲ ಹೀಗೆ ಇರಲಾರದು. ತಿಳಿದವರು ಸಂತೋಷವಾಗಿರ್ತಾರೆ, ದಡ್ಡರು ಆನಂದವಾಗಿರ್ತಾರೆ, ಹುಚ್ಚರು ತಿಳಿದೋ ತಿಳಿಯದೆ ನಗುತ್ತಿರ್ತಾರೆ. ಆದರೆ ಅರೆಬರೆ ಜ್ಞಾನವಿರುವವನು ತಾವು ನೆಮ್ಮದಿಯಾಗಿರಲ್ಲ, ಇತರರಿಗೂ ನೆಮ್ಮದಿ ಕೊಡಲ್ಲ. ಮನುಷ್ಯ ಬರೀ ಹಣದ ಬಗ್ಗೆ ಯೋಚಿಸ್ತಾನೆ ಹೊರತು ನಾನು ಒಂದು ದಿನ ಹೆಣವಾಗುವೆ ಎಂಬುದನ್ನ ಚಿಂತಿಸೋದಿಲ್ಲ. ತಪ್ಪನ್ನ ಕ್ಷಮಿಸಬಹುದು, ಮರೆಮಾಚಿ ಮಾಡುವ ಮೋಸವನ್ನಲ್ಲ. ನಂಬಿಸಿ ಕತ್ತು ಕೊಯ್ಯುವವರಿಗೆ ಮೊದಲು ಅವಾರ್ಡ್ ಕೊಡಬೇಕು. ಯಾಕಂದ್ರೆ ಮೋಸ ಮಾಡುವುದಕ್ಕೆ ತುಂಬಾ ಕಷ್ಟಪಟ್ಟಿರ್ತಾರಲ್ವಾ, ಅದಕ್ಕೆ. ವಾಸ್ತವದೆದುರು ನಮ್ಮನ್ನು ನಾವು ನಿಲ್ಲಿಸಿ ನೋಡಿದಾಗ ಹೊರಗಿನವರಿಗಿಂತ ನಮ್ಮವರೇ ನಮ್ಮನ್ನ ಹೀಯಾಳಿಸಿದೆ ಜಾಸ್ತಿ. ಸತ್ಯ ತುಂಬಾ ಚೂಪಾಗಿರ್ತದೆ. ಅದಕ್ಕೆ ಬಹಳ ಜನರಿಗಿಷ್ಟ ಆಗಲ್ಲ. ಯಾಕಂದ್ರೆ ಚೊಚ್ಚುತ್ತದೆ ಅಂತ. ಇಂಕ್ ಮುಗಿದ ಮೇಲೆ ಪೆನ್ನಿಗೆ ಹೇಗೆ ಬೆಲೆ ಇಲ್ಲವೋ ಹಾಗೆ ಬೇರೆಯವರಿಗೆ ನಮ್ಮ ಅವಶ್ಯಕತೆ ಮುಗಿದ ಮೇಲೆ ನಮಗೂ ಬೆಲೆ ಇರೋದಿಲ್ಲ. ಫಲ ನೀಡುವ ಭೂಮಿಯಲ್ಲಿಯೇ ಬಿತ್ತನೆ ಮಾಡಬೇಕು. ಹಾಗೆ ನಮ್ಮ ಭಾವನೆಗಳು ಅರ್ಥ ಮಾಡಿಕೊಳ್ಳುವವರ ಮುಂದೆ ಹಂಚಿಕೊಳ್ಬೇಕು. ಆಕಾಶದಲ್ಲಿ ಹಾರುವ ಹಕ್ಕಿ ದಣಿವಾದರೆ ನೀರು ಕುಡಿಯಲು ಭೂಮಿಗೆ ಇಳಿಯಲೇಬೇಕು. ಹಾಗೆ ಅತಿ ಅಹಂಕಾರದಿಂದ ಮೆರೆದವರು ಒಂದು ದಿನ ಪಶ್ಚಾತ್ತಾಪದ ನೀರು ಕುಡಿಯಲೇಬೇಕು. ಎಲ್ಲರಿಗೂ ಎಲ್ಲವೂ ಸಿಗೋದಿಲ್ಲ. ಕೆಲವರಿಗೆ ಸಿಕ್ಕಿರೋದನ್ನ ಉಳಿಸಿಕೊಳ್ಳುವ ಯೋಗ್ಯತೆ ಇರೋದಿಲ್ಲ. ಯೋಗ್ಯತೆಯಿಂದ ವ್ಯಕ್ತಿತ್ವ ರೂಪುಗೊಳ್ಳುವುದಿಲ್ಲ. ವ್ಯಕ್ತಿತ್ವದಿಂದ ಯೋಗ್ಯತೆ ರೂಪುಗೊಳ್ಳುತ್ತದೆ. ಕೆಲವರ ಆಟಗಳು ಗೊತ್ತಾದ ಮೇಲೇನೆ ನಾವು ಕೂಡ ಕೆಟ್ಟವರಾಗಿತ್ತು. ಮನುಷ್ಯನಿಗೆ ಒಂದು ಕೆಲಸ ಅಥವಾ ಹಣ ಇದ್ದಾಗ ಮಾತ್ರ ಅವನಿಗೆ ಒಂದು ಬೆಲೆ. ಏನು ಇಲ್ಲದೆ ಹೋದ್ರೆ ಕೀಳಾಗಿ ಕಾಣ್ತಾರೆ. ಎಲ್ಲರೂ ಇದ್ದು ಯಾರು ಇಲ್ಲವೆಂಬಂತೆ ಒಂಟಿಯಾಗಿ ಸಾಗಬೇಕು. ಯಾರಿಗೆ ಯಾರು ಇಲ್ಲ ನೆನಪಿರ್ಲಿ. ಅರ್ಥ ಆಗದವರಿಗೆ ಕಲ್ಲಂತೆ ಕಂಡರೂ ಪರವಾಗಿಲ್ಲ. ಅರ್ಥ ಮಾಡ್ಕೊಂಡವರಿಗೆ ಚಿನ್ನದಂತಿರು ಸಾಕು. ದೊಡ್ಡವರ ಮಾತು ಕೇಳಿ ಉದ್ಧಾರ ಆದವ್ರಿಗಿಂತ ಬೇಡದವರ ಮಾತು ಕೇಳಿ ತಲೆ ಕೆಡಿಸ್ಕೊಂಡು ಹಾಳಾದವರೇ ಹೆಚ್ಚು. ನಿನ್ನ ಗಡಿಯಾರವನ್ನು ರಿಪೇರಿ ಮಾಡುವವರು ಅನೇಕರಿದ್ದಾರೆ. ಆದರೆ ನಿನ್ನ ಸಮಯವನ್ನ ನೀನೇ ಸರಿಪಡಿಸಿಕೊಳ್ಬೇಕು. ನಂಬಿಕೆಯ ಕೈಗಳು ಸಿಗೋದು ತುಂಬಾ ಅಪರೂಪ. ಬದುಕೆಂದ್ರೆ ಸೈಕಲ್ ಓಡಿಸಿದಂತೆ. ಬ್ಯಾಲೆನ್ಸ್ ಇರಬೇಕಂದ್ರೆ ಫೆಡಲ್ ತುಳಿಯುತ್ತಲೇ ಇರಬೇಕು. ಒಂದು ದೀಪದಿಂದ 1000 ದೀಪವನ್ನ ಬೆಳಗಿಸಬಹುದು. ಹಾಗಂತ ಆ ದೀಪದ ಬೆಳಕು ಕಡಿಮೆ ಆಗೋದಿಲ್ಲ. ಅದೇ ರೀತಿ ನಮ್ಮಲ್ಲಿರುವ ಸಂತೋಷವನ್ನ ಬೇರೆಯವರೊಂದಿಗೆ ಹಂಚಿಕೊಂಡ್ರೆ ನಮ್ಮ ಸಂತೋಷ ಕಡಿಮೆ ಆಗೋದಿಲ್ಲ, ಬದಲಿಗೆ ಮತ್ತಷ್ಟು ಹೆಚ್ಚುತ್ತದೆ. ತಪ್ಪುಗಳನ್ನ ಮಾಡೋ ತಪ್ಪಲ್ಲ, ಹಳೆಯ ತಪ್ಪನ್ನೇ ಮತ್ತೆ ಮತ್ತೆ ಮಾಡೋದು ದೊಡ್ಡ ತಪ್ಪು. ಎಲ್ಲವೂ ಕಳೆದು ಹೋಗ್ತದೆ, ಆದರೆ ಎಲ್ಲವೂ ಮರೆತು ಹೋಗೋದಿಲ್ಲ. ನಂಬಿಕೆ ಇಲ್ಲದ ಕಡೆ ನಾವು ಏನೇ ಹೇಳಿದ್ರೂ ಸುಳ್ಳಿನಂತೆ ಕಾಣ್ತದೆ. ಜೀವನದ ಪಯಣದಲ್ಲಿ ಸಿಗುವ ತಾತ್ಕಾಲಿಕ ಸಂಬಂಧಗಳು ಶಾಶ್ವತವಾದ ಪಾಠಗಳನ್ನು ಕಲಿಸಿಕೊಡ್ತವೆ. ಬದುಕು ಎಲ್ಲ ಸಮಯದಲ್ಲೂ ಹೂವಿನ ಪಲ್ಲಕ್ಕಿ ಆಗಿರೋದಿಲ್ಲ. ಕೆಲವು ಸಮಯಗಳಲ್ಲಿ ಮುಳ್ಳಿನ ಹಾಸಿಗೆಯೂ ಆಗಿಬಿಡ್ತದೆ. ಇನ್ನೊಬ್ಬರಿಗೆ ಕಲಿಸುವ ಮುನ್ನ ನಾವು ಕಲಿಬೇಕು. ಉರಿಯುತ್ತಿರುವ ಹಣತೆಯಿಂದಲೇ ಇನ್ನೊಂದು ಹಣತೆಯನ್ನು ಹಚ್ಚಲು ಸಾಧ್ಯ. ನಾವು ಬೆಳಗುತ್ತಾ ಇನ್ನೊಬ್ಬರನ್ನ ಬೆಳಗಿಸೋಣ. ಕದ್ದು ಕೇಳಿದ್ರೆ ಒಳ್ಳೆಯ ವಿಷವು ವಿಷದಂತೆ ಅನಿಸ್ತದೆ. ಖುದ್ದು ಅವರನ್ನೇ ಹೋಗಿ ಕೇಳಿದ್ರೆ ಎಲ್ಲ ವಿಷವು ವಿಷಯವಾಗಿ ಆಚೆ ಬರ್ತದೆ. ಅಮ್ಮನ ಮುಂದೆ ಅನ್ನದ ಮುಂದೆ ಅಹಂಕಾರ ತೋರಿಸಿ ಉದ್ಧಾರ ಆದವರು ಯಾರೂ ಇಲ್ಲ. ಹಸಿವಾದಾಗ ಕರೆಯಲು ಅಮ್ಮ ಬೇಕು, ಹಸಿವಾದಾಗ ತಿನ್ನಲು ಅನ್ನ ಬೇಕು. ನಮ್ಮ ಉತ್ತಮ ದಾರಿಯನ್ನು ಬದಲಾಯಿಸಿ ಸರ್ವನಾಶದೆಡೆಗೆ ಕೊಂಡೊಯ್ಯುವ ಅಗೋಚರ ಶಕ್ತಿಯೇ ನಾನು ಎಂಬ ನಮ್ಮೊಳಗಿನ ಅಹಂಕಾರ.
ಕೋಪ ಬಂದಾಗ ಕೂಗಾಡಲು ಹೆಚ್ಚು ಶಕ್ತಿ ಬೇಕಿಲ್ಲ. ಅಂತಹ ಸಂದರ್ಭಗಳಲ್ಲಿ ಶಾಂತರಾಗಿರಲು ನಿಜಕ್ಕೂ ಅಪಾರ ಶಕ್ತಿ ಬೇಕು. ಕ್ಷಮೆ ಕೇಳಿದಾಕ್ಷಣ ನಮ್ಮದೇ ತಪ್ಪು ಅಂತಲ್ಲ, ಅದು ಅಹಂಕಾರವನ್ನ ಮೀರಿ ಸಂಬಂಧಕ್ಕೆ ನೀಡಿದ ಗೌರವ. ಒಬ್ಬರ ಒಳ್ಳೆತನವನ್ನ ಗುರುತಿಸಲು ನಮ್ಮಲ್ಲಿಯೂ ಒಳ್ಳೆತನ ಇರಬೇಕು. ಮತ್ತೊಬ್ಬರ ಜಾಣ್ಮೆಯನ್ನು ಪ್ರಶಂಸಿಸಲು ಪ್ರಬುದ್ಧತೆ ಇರಬೇಕು. ಮತ್ತೊಬ್ಬರ ಏಳಿಗೆ ಸಹಿಸಲು ನಿಷ್ಕಲ್ಮಶ ಮನಸ್ಸೊಂದು ಬೇಕು. ಇನ್ನೊಬ್ಬರ ಸಂತೋಷವನ್ನ ಆಸ್ವಾದಿಸಲು ಮಗುವಿನಂಥ ಮುಗ್ಧತೆ ಇರಬೇಕು. ಇನ್ನೊಬ್ಬರನ್ನು ನಮ್ಮವರು ಎಂದು ಸ್ವೀಕರಿಸಲು ನಿಸ್ವಾರ್ಥ ಭಾವ ಹೊಂದಬೇಕು. ಬಾಳೆಂಬ ಯಾತ್ರೆಯಲ್ಲಿ ಎಲ್ಲದಕ್ಕೂ ನಗುವಂದೇ ಮಾತ್ರೆ. ಜೀವನದ ಯಾತ್ರೆ ಮುಗಿಯುವುದರೊಳಗೆ ಸ್ವಚ್ಛವಿರಲಿ ಮನಸ್ಸೆಂಬ ಪಾತ್ರೆ. ಹೃದಯ ಯಾವಾಗಲೂ ನಿಮಗೆ ಸತ್ಯವನ್ನೇ ಹೇಳ್ತದೆ ಮತ್ತು ಸರಿಯಾದ ಮಾರ್ಗದರ್ಶನ ನೀಡುತ್ತದೆ. ಆದರೆ ದುರಾಸೆ ಮತ್ತು ಅಹಂಕಾರಗಳು ಮಧ್ಯಪ್ರವೇಶಿಸಿ ದಾರಿ ತಪ್ಪಿಸ್ತವೆ. ಕಾಣದ ಕುತಂತ್ರಿಗಳು ನಿನ್ನ ಕೆಡವಲು ಕಾದು ಕೂತರು, ಕಾಣದೆ ನಿನ್ನ ಕಾಯಲೊಬ್ಬ ದೇವರು ಇರುವನು. ಸಿರಿತನ ಬದುಕನ್ನು ಬದಲಿಸ್ತದೆ, ಆದರೆ ಬಡತನ ಬದುಕುವುದನ್ನು ಕಲಿಸ್ತದೆ. ಫಲಿತಾಂಶದ ಮೇಲೆ ದೃಷ್ಟಿ ಇಟ್ಟರೆ ಬದಲಾವಣೆ ಸಿಗೋದಿಲ್ಲ, ಬದಲಾವಣೆ ಮೇಲೆ ಗಮನವಿಟ್ಟರೆ ಫಲಿತಾಂಶ ದಕ್ತದೆ. ಕೋಪ ನಗು. ನಮ್ಮ ಕೋಪ ಎಷ್ಟು ದುಬಾರಿಯಾಗಬೇಕಂದ್ರೆ ಯಾರಿಗೂ ಸಿಗದಂತಿರಬೇಕು. ನಮ್ಮ ನಗು ಎಷ್ಟು ಅಗ್ಗವಾಗಿರಬೇಕು ಅಂದರೆ ಯಾರು ಬೇಕಾದರೂ ಕೊಂಡುಕೊಳ್ಳುವಂತಿರಬೇಕು. ಬದುಕಿನ ಕ್ಷಣ ಕ್ಷಣದ ಖುಷಿ ಅನುಭವಿಸುವವರಿಗೆ ಜೀವನವೇ ಒಂದು ಹಬ್ಬ. ಕೆಲವೊಂದ್ಸಲ ಸಂಬಂಧಕ್ಕಿಂತ ಹೆಚ್ಚು ಬಾಳಿಕೆ ಬರುವುದು ಪರಿಚಯವಿಲ್ಲದ ಸ್ನೇಹ ಮತ್ತು ಪ್ರೀತಿ. ಬೆಳಕೆಂದು ನೋಡಿದ್ರೆ ಸೂರ್ಯ ಒಳ್ಳೆಯವನು, ಹಬ್ಬ ಬಿಸಿಲೆಂದು ನೋಡಿದ್ರೆ ಸೂರ್ಯ ಕೆಟ್ಟವನು. ಎಲ್ಲವೂ ನಾವು ನೋಡುವ ದೃಷ್ಟಿಯಲ್ಲಿದೆ. ಬದಲಾಗು ಎಂದು ಹೇಳುವವರು ನಮ್ಮವರೇ, ಬದಲಾದಾಗ ನಮ್ಮನ್ನು ಒಪ್ಪಿಕೊಳ್ಳದೆ ಇರುವವರು ನಮ್ಮವರೇ. ಬದುಕು ಎನ್ನುವುದು ಕೊಳಲಿದ್ದಂತೆ, ಅನೇಕ ರಂಧ್ರಗಳಲ್ಲಿ ಖಾಲಿ ಖಾಲಿ ಭಾವಗಳೇ ತುಂಬಿರ್ತವೆ. ಯಾವಾಗ ಅದನ್ನು ಜಾಣ್ಮೆಯಿಂದ ಬಳಸಲು ಆರಂಭಿಸ್ತೇವೋ ಆಗ ಮಧುರ ಸಂಗೀತ ಹೊರಹೊಮ್ಮುತ್ತದೆ. ಊರಂದ್ಮೇಲೆ ನಮ್ಮ ಬಗ್ಗೆ 100 ಮಾತಾಡೋರು ಇದ್ದೇ ಇರ್ತಾರೆ. ಸಂತೆಯಲ್ಲಿ ಒಂದೇ ಥರ ವ್ಯಾಪಾರ ನಡೆಯೋದಿಲ್ಲ ತಾನೆ. ಅಸಮರ್ಥರು ಸೇಡು ತೀರಿಸಿಕೊಳ್ತಾರೆ, ಬಲಶಾಲಿಗಳು ಶ್ರಮಿಸ್ತಾರೆ ಮತ್ತು ಬುದ್ಧಿವಂತರು ನಿರ್ಲಕ್ಷಿಸ್ತಾರೆ. ಇದು ನಿತ್ಯ ಸತ್ಯ. ನಿಮ್ಮ ಜೀವನದಲ್ಲಿ ನೀವು ಸಾಧಕರ ಸಹವಾಸ ಮಾಡದೇ ಇದ್ದರೂ ಪರವಾಗಿಲ್ಲ. ಜೊತೆಯಲ್ಲಿ ಇದ್ದು ಬರೀ ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಸಮಯ ಸಾಧಕರ ಸಹವಾಸವನ್ನಂತೂ ಮಾಡಲೇಬೇಡಿ. ಏನು ಹೇಳಬೇಕೆನ್ನೋದು ಜ್ಞಾನ, ಹೇಗೆ ಹೇಳಬೇಕೆನ್ನೋದು ವ್ಯಕ್ತಿತ್ವ, ಎಷ್ಟು ಹೇಳಬೇಕೆನ್ನೋದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನೋದು ವಿವೇಕ. ಹೊರಗಿನವರ ಕಣ್ಣಿಗೆ ಚಂದ ಕಾಣಲು ಆಸ್ತಿ ಅಂತಸ್ತು ಇರಲಿ, ನೆಮ್ಮದಿಯ ಬದುಕಿಗೆ ಪ್ರೀತಿಸುವ ಜನರು ಜೊತೆಗಿರಲಿ. ಯಾರಿಗೂ ಕೂಡ ನಿಮ್ಮ ಅಗತ್ಯತೆಗಳನ್ನು ಮೀರಿ ಮಹತ್ವವನ್ನು ನೀಡಬೇಡಿ. ಯಾಕಂದ್ರೆ ಕೆಲವೊಮ್ಮೆ ಅವರವರ ಲಾಭಕ್ಕೆ ನೀವುಗಳು ಬಯಕೆಯ ವಸ್ತುವಾಗ್ತೀರಿ. ಯಾವುದಕ್ಕೂ ಎಚ್ಚರಿಕೆಯಿಂದ ಬದುಕನ್ನ ಮುನ್ನಡೆಸಿರಿ. ಜೀವನದಲ್ಲಿ ಯಾರಿಗೂ ನೋವು ಕೊಡೋಕೆ ಹೋಗಬೇಡಿ. ಯಾಕಂದ್ರೆ ನಾಳೆ ದಿನ ಕ್ಷಮೆ ಕೇಳೋಕೆ ನಾವೇ ಇಲ್ಲದೆ ಹೋಗ್ಬೋದು, ಅಥವಾ ಕ್ಷಮಿಸೋಕೆ ಅವರೇ ಸಿಗದೇ ಇರ್ಬೋದು. ನಗುವಿಗಿಂತ ಕಣ್ಣೀರು ತುಂಬಾ ಮುಖ್ಯ. ನೀವು ಯಾರನ್ನು ಬೇಕಾದರೂ ನೋಡಿ ನಗ್ಬೋದು, ಆದರೆ ಕಣ್ಣೀರು ಹಾಗಲ್ಲ. ನಿಮ್ಮ ಹೃದಯಕ್ಕೆ ಹತ್ತಿರವಾದವರಿಗೆ ಮಾತ್ರ. ರೋಗಿಯಾಗುವುದಕ್ಕೆ ರೋಗವೇ ಕಾರಣವಲ್ಲ. ಮತ್ತೊಬ್ಬರ ಸಂತೋಷ ನೋಡಿ ಸಹಿಸಿಕೊಳ್ಳದವನು ಕೂಡ ರೋಗಿಯಾಗಿರ್ತಾನೆ. ಮನಸ್ಸು ಎಲ್ಲವನ್ನೂ ಸಹಿಸಿಕೊಳ್ಬೋದು, ಆದರೆ ಎಲ್ಲರನ್ನೂ ಅಲ್ಲ. ಕೋಪದ ಮಾತುಗಳ ಹಿಂದೆ ಪ್ರೀತಿ ಇದ್ರೆ, ಬಣ್ಣದ ಮಾತುಗಳ ಹಿಂದೆ ಮೋಸ ಇರುತ್ತೆ. ಸಮಯದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಸಮಯಕ್ಕೆ ಬೆಲೆ ಕೊಡದ ವ್ಯಕ್ತಿಗೆ ಮುಂದೆ ಸಮಯವೂ ಬೆಲೆ ಕೊಡೋದಿಲ್ಲ. ಅವರಿಲ್ಲದೆ ನಾನಿಲ್ಲ, ಅವರಿಲ್ಲದೆ ಬದುಕಿಲ್ಲ ಅನ್ನೋದೆಲ್ಲ ನಮ್ಮ ಭ್ರಮೆಯಷ್ಟೇ. ಯಾರಿದ್ರೂ ಇಲ್ಲದಿದ್ರೂ ಜೀವನ ಸಾಗೇ ಸಾಗುತ್ತೆ. ನಾವು ಮುಂದೆ ಹೋಗಲೇಬೇಕು. ಬದುಕಲ್ಲಿ ಬದಲಾವಣೆ ಅನಿವಾರ್ಯ ಅಲ್ಲ, ಬದಲಾವಣೆ ಬದುಕು. ಸೂರ್ಯ ಚಂದ್ರ ಬದಲಾಗಲಿಲ್ಲ, ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾಗಿದ್ದು ಮನುಷ್ಯ ಮತ್ತು ಮನುಷ್ಯತ್ವ ಮಾತ್ರ. ಎದೆಯ ಗೋಡೆಯಿಂದ ಕಳಚಿ ಬಿದ್ದ ಕನ್ನಡಿ ಚೂರುಗಳಿಗೆ ಅದೊಂದು ನೆಪ ಸಾಕಿತ್ತು, ನೋವಿನ ಬಿಂಬ ಕಾಣಲು. ಒಂದು ಸಂಬಂಧನ ಇನ್ನೊಂದು ಸಂಬಂಧದ ಜೊತೆ ಯಾವತ್ತೂ ಕಂಪೇರ್ ಮಾಡಬೇಡಿ. ಯಾಕಂದ್ರೆ ಎಲ್ಲ ಸಂಬಂಧಗಳಿಗೂ ಅದರದೇ ಆದ ಬೆಲೆ ಇದೆ. ಕೇವಲ ಚಿಕ್ಕ ದೀಪವೇ ಕಗ್ಗತ್ತಲೆಯನ್ನೇ ಸೀಳಿ ಬೆಳಕನ್ನು ನೀಡೋದಾದ್ರೆ, ಕಷ್ಟಗಳನ್ನು ಎದುರಿಸಿ ಬದುಕನ್ನು ಸುಂದರವನ್ನಾಗಿ ಮಾಡಿಕೊಳ್ಳಲು ಮನುಷ್ಯನಿಗೆ ಖಂಡಿತ ಸಾಧ್ಯ. ನಂಬಿಕೆ ಬೇಕು ಅಷ್ಟೇ. ಎಲ್ರಿಗೂ ನಮಸ್ಕಾರ. ನಾನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.